ಇವತ್ತು ನನ್ನ ಹುಡ್ಗನ್ ಬರ್ತಡೆ ನನ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಐತೆ. ಯಾಕೆಂದ್ರೆ ಡೈಲಿ ಅವನ ಜೊತೆ ಯಾವಾಗ್ಲೂ ಜಗಳ ಆಡ್ತಾ ಇದ್ದೆ. ಆದ್ರೆ ಇವತ್ತು ನಾನು ಡಿಸೈಡ್ ಮಾಡ್ಬಿಟ್ಟಿದೀನಿ, ಅವ್ನ್ ಬರ್ತಡೆ ಅಲ್ವಾ, ಅವನು ದಿನ ಪೂರ್ತಿ ಖುಷಿಯಾಗಿರ್ಬೇಕು ಅಂತ ನಾನು ಅನ್ಕೊಂಡಿದೀನಿ. ಅದಕ್ಕೆ ಅವನು 11 ಗಂಟೆಗೆ ಬಾ ಅಂತ ಹೇಳಿದ್ರೆ ನಾನು ಇನ್ನೂ 1 ಗಂಟೆ ಮುಂಚೆಗೆ ಬಂದು ಅವನಿಗೋಸ್ಕರ ಕಾಯ್ತಾ ಇದ್ದೀನಿ. ಇವತ್ತು ನನ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ. ಏನೇ ಆದ್ರೂ ಎಷ್ಟೇ ಸಿಟ್ಟು ಬಂದ್ರು ತಡ್ಕೊಂಡು ಅವನ ಜೊತೆ ಇವತ್ತು ಖುಷಿಯಾಗಿರ್ಬೇಕು ಅಂತ ಅನ್ಕೊಂಡಿದೀನಿ. ಅವ್ನು ಎಷ್ಟು ಬೇಗ ಬರ್ತಾನೋ ಅಂತ ಅವನಿಗೋಸ್ಕರ ಕಾಯ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಯಾರಿಗೆ ಬಕ್ರ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ನೋಡಿ, ಈ ಹುಡುಗಿ ಅದ್ಯಾರ ಹುಡುಗ ಅದೇ ಪ್ರೀತಿ ಮಾಡ್ತಾವನಲ್ಲ, ಆ ಹುಡುಗು ಕಾಯ್ತಾವಳಂತೆ. ನೋಡ್ರಿ ಇವಾಗ ಹೆಂಗ್ ಬಕ್ರ ಮಾಡ್ತೀನಿ ಅಂತನ. ವಿಡಿಯೋ ನೋಡೋದಕ್ಕಿಂತ ಮುಂಚೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಂಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಮಣಿ ಒಂದಿಟ್ಟು ಫೋನ್ ಕೊಡ್ತೀನವ, ನನ್ ಗಂಡು ಫೋನ್ ಮಾಡಿ ಕೊಡ್ಬೇಕು. ನಾನು ಫೋನು ಮನೆಗೆ ಬಿಟ್ಬಿಟ್ಟು ಬಂದಿದ್ದೀನಿ. ಫೋನ್ ಕೊಡವ, ಒಂದು ಫೋನ್ ಮಾಡಿ ಕೊಡ್ತೀನಿ. ಅಯ್ಯೋ ಅದಕ್ಕೆ ಏನು ಆಂಟಿ ಕೊಡ್ತೀನಿ, ಆದ್ರೆ ಒಂದ್ ಏನಪ್ಪಾ ಅಂದ್ರೆ ಬೇಗ ಫೋನ್ ಮಾತಾಡಿ ಕೊಡ್ರಿ. ನಾನು ಯಾರಿಗ ಒಬ್ರು ಮುಖ್ಯವಾದ ವ್ಯಕ್ತಿನ ಕಾಯ್ತಾ ಇದ್ದೀನಿ. ಅವ್ರು ಬಂದು ಫೋನ್ ಮಾಡ್ತೀನಿ ಅಂತ ಹೇಳವ್ರೆ. ಅದಕ್ಕೆ ಬೇಗ ಮಾತಾಡ್ಕೊಡ್ರಿ. ಅಯ್ಯ ನಾನಿನ್ನೇನು ಮಾತಾಡೋಣ ಹಿಂಗ್ ಕುಟ್ಟೆ, ಏನ ಕೇಳ್ಬೇಕಿತ್ತು. ನಾನು ಕೇಳಿ ನಿನ್ ಫೋನ್ ನಿನ್ಗೆ ವಾಪಸ್ ಕೊಡ್ತೀನಿ ಕೊಡಮ್ಮ. 1 ನಿಮಿಷ ತಡೀರಿ ಆಂಟಿ, ಕೊಡ್ತೀನಿ. ಹಲೋ, ಎಲ್ಲಿದೀಯಾ? ಸರಿ ಸರಿ ಬಾ, ನಾನು ಇಲ್ಲೇ ಕಾಯ್ತಾ ಇರ್ತೀನಿ ನಿನ್ಗೋಸ್ಕರ. ಬಾ. ಲೋ, ಎಲ್ಲಿದ್ಯಯ್ಯ? ಅಯ್ಯೋ ಭಗವಂತ, ನಾನು ಫೋನ್ ಮನೆಗೆ ಬಿಟ್ಟು ಬಂದಿದ್ದೀನಿ ಕೊಡಯ್ಯ. ಅದಕ್ಕೆ ನೀನು ಹೇಳೋಣ ಅಂತ ಫೋನ್ ಮಾಡ್ದೆ. ಅಯ್ಯ ಅದನ್ನ ಹೇಳಕ್ಕೆ ಏನು ಫೋನ್ ಮಾಡ್ಬೇಕಾಗಿತ್ತೆ? ನೀನಿರ್ಬಾರ ನೀನು. ಇಲ್ಲ ನೀವನ ಬದುಕ್ ಮಾಡ್ತಿದ್ದೀನಿ, ಇಡು ಫೋನ್. ಅದನ್ನ ಹೇಳಕ್ಕೆ ಏನು ಫೋನ್ ಮಾಡ್ಯಾವಳಿ? ಯೋ, ನಿನಗೆ ನಂತ ಮಾತಾಡೋದು ಬಿಟ್ರಿ ನೀವ್ರ ಬದುಕೈತಯ್ಯ? ಅಲ್ಲ, ನನಗಿಂತ ನೀನು ಬದುಕೆ ಹೆಚ್ಚನಯ್ಯ. ನೋಡಿ ಈಗ ನಾನು ಕೂತು ಮಾತಾಡ್ತಿದ್ರೆ ನಾನು ಏನಿಲ್ಲ, ಹಿಂಗೆ ನನ್ನ ತವ್ರ ಮನೆಗೆ ಹೋಗ್ಬಿಡ್ತೀನಿ. ಅಷ್ಟೇ. ಊಡೊಳ್ಳೆ ಸವಾಸಾತಪ್ಪ. ಸರಿ, ಅದೇನು ಹೇಳು ಫೋನ್ ಮಾಡಿದ್ದು ಅಂದಂಗೆ. ಯಾರ್ದಿದ್ ನಂಬರು? ಇಲ್ಲ, ಯಾರ್ದ ಇಸ್ಕೊಂಡು ಮಾಡ್ತಾ ಇದ್ದೀನಿ. ಏನ್ ಮಾಡ್ತಿದ್ದೆ? ಉಂಡೆ ಅಲ್ಲಿ ಮತ್ತೀಗ ಮುದ್ದೆ ಅನ್ನ ಸಾರಿ ಎಲ್ಲ ಒಂತಕ್ಕೆ ಇಕ್ಕಿದ್ದೆ. ಸೀಮೆ ಪಾಮೆ ಮುತ್ತೆ ಒಂತ ಲಕ್ಷ್ಮಣ್ ರೇಖೆ ಬರ್ದಿದ್ದೆ. ಆಮೇಲೆ ನೀನ್ ಅದ್ರ ಮೇಲೆ ಕೈ ತೊಳ್ಕಂದಂಗ್ ತಿಂದ್ಗಿಂದ್ಯಾ. ಬಾಯಿವಾಗ ನೋಡ್ಕೊಂಡು ಉಣ್ಣ. ಮುತ್ಕೆಟ್ಟಳೆ, ನಿನ್ಗೇನು ಬದುಕು ಗಿತ್ತು ಏನಿಲ್ವೇ? ಹೋಗಿದ್ ಕೆಲಸ ಮುಗಿಸ್ಕೊಂಡ್ ಬರೋಣ ಅಂದ್ಬಿಟ್ಟು ಯಾವ್ದ ಫೋನ್ ಇಸ್ಕೊಂಡು ಫೋನ್ ಮಾಡಿ ತಲೆ ತಿಂತಿ. ಅವ್ರು ಬೈಕಬೇಕು, ಇವಾಗ ಯಾರು ಯೂಟತಿ ತಕ್ಕ ಫೋನ್ ಇಸ್ಕೊಂಡು ಮಾತಾಡ್ತೈತೆ ಅಂತಾನ. ನನಗೂ ಕೊಂಡು ಕಾಣ್ತವೆ ಲಕ್ಷ್ಮಣ್ ರೇಖೆ ಬರ್ದಿರೋದು. ಏನ್ ನನಗೆ ಕುಳ್ಡಲ್ಲ ನೋಡಿದೀನಿ. ಹೇಳು, ಅದನ್ನೇನು ಹೇಳಕ್ ಫೋನ್ ಮಾಡಿಲ್ಲ ಅನ್ಬೇಕು. ಸರಿ ಇಡದೆ, ಇನ್ನ ಏನೋ ಮಾತಾಡ್ಬೇಕಾ? ತಡಿಯಯ್ಯ, ನೀನ್ ಯಾಕ ಹೆಂಗ ಆಡ್ತೀಯ ಹಂಗೇನ? ಅಪ್ಪ ನೀವು ಒಳ್ಳೆ ಉರ್ಸಿಂಗಾರ್ದಂಗ ಆಡ್ತೀಯಪ್ಪ ಹಂಗೆ. ಏನೋ ನನ್ನ ಏನ್ರು ಫೋನ್ ಮಾಡ್ಯಾಳೆ, ನುಗ್ತಾನಲ್ಲಿತ 2 ಮಾತಾಡೋಣ ಅನ್ನಲ್ಲ. ಹಂಗೆ ಹೋಗಿ ದಡೇರು ಮೆಣಸಿಕಾಯಿ ಸಿಳಿದ್ಮೆ ಕೂಕೊಂಡು ಯಾವಾಗ ಫೋನ್ ಮಾಡಿದ್ದು, ಏನ್ ಹೇಳು, ಇನ್ನ ಏನ್ ಮಾತಾಡ್ಬೇಕು ಅಂತ ಒಳ್ಳೆ ಹಿಂಗ್ ತಿಂದು ಮಂಗ್ ಆಡ್ದಂಗ ಆಡ್ತಾನ ಹಂಗೆ ಇವಯ್ಯ. ಮತ್ತೀಗ ಎಮ್ಮೆ ಕಡೆ ನೀರು ಅದು ಇತ್ತೆ ಹೆಂಗೆ? ನಾನು ಅರ್ಜೆಂಟ್ನಾಗೆ ನೀರು ಇಕ್ಲಿಲ್ಲ, ಮೇವು ಹಾಕ್ಲಿಲ್ಲ. ಒಂದಿಟ್ಟು ನೀರು ಪಾರ ಇಕ್ಕಿ ಮೇವ್ ಹಾಕಿ ಹೊಚ್ಕಟ್ಟಾಗ ನೋಡಿಕೆ. ಅಮ್ಮ ತಾಯಿ, ನೀನಿಲ್ಲ ಅಂತ ನಾನು ಎಮ್ಮೆ ಕಡೆಗೆ ಮೇವ್ ಹಾಕ್ತಂಗ ನೀರ್ ಇಕ್ಕಂಗಿಲ್ಲ. ಸರಿ ಅದೇನು ಹೇಳು, ನನಗೆ ಬದುಕೈತಿ. ಯೋ, ಮಳೆ ಬರಂಗ ಆಗೈತ್ ಕಣಯ್ಯ. ಮತ್ತೀಗ ಬಟ್ಟೆಗಳೆಲ್ಲ ಮಣಗಾಕಿದ್ದೆ, ಎತ್ಕೊಂಡು ಒಳಕ್ಕೆ ಇಕ್ಕಯ್ಯ. ಆಮೇಲೆ ಏನಿಲ್ಲ, ಒಂದ್ 2 ಅನುಕ್ಲು ಉದ್ರಿರು ಎಲ್ಲ ಮುಗ್ ಬಡಿತವೆ. ಆಮೇಲೆ ಇಕ್ಕೆ ಮಕ್ಕಾಗಲ್ಲ, ಒಂಥರ ವಾಸನೆ ಬಂದಂಗ ಆಗ್ತೈತ್ ಕಣಯ್ಯ. ಮತ್ತೀಗ ಮರಿದಂಗೆ ಆ ಬಟ್ಟೆ ಎಲ್ಲನ ಒಳಕ್ ಹಾಕಯ್ಯ. ಅಯ್ಯೋ, ಫೋನ್ ಮಾಡಂಗ ಇದನ್ನ ಗುಯ್ ಗುಯ್ ಅಂತ ಐತೆ. ಈ ವಾಟಿ ನೋಡಿರಿ, ಈಗಲೇ ಫೋನ್ ಇಕ್ಕಂಗ್ ಕಾಣಲ್ಲ. ಇರತಕ್ಕೈತಿ ಅಂತ ಕೆಲಸ ಆತ್. ಮೊದ್ಲೇ ಅವನು ಒಂದೇಟಿ ಶಿಫ್ಟ್ ಮಾಡಿಕೆಂತಾನೆ. ಯಾಕ ಮಾತಾಡ್ತಾವಳೋ ಏನ್ ಕತೆನ ಅಂತ, ಎಲ್ಲಿ ಬೋಯ್ತಾನೋ ಏನ್ ಕತೆನ, ಏನಪ್ಪ ಮಾಡೋದು? ಅಯ್ಯೋ ದೇವ್ರಿ, ನಾನು ಅವನು ಹುಟ್ಟು ತಪ್ಪತ್ತಿನ ಬೇಸರ ಮಾಡ್ಬಾರ್ದು ಅಂತ ಅನ್ಕೊಂಡೆ. ಈ ಅಮ್ಮಾರ ಬಂದು ಎಲ್ಲಾದ್ರೂ ಜಗಳ ಮಾಡ್ತಾವ ಏನ್ ಕತೆನ. ಅಯ್ಯೋ ಭಗವಂತ, ಏನಪ್ಪ ಮಾಡೋದು? ಯೋನ ನಾನಿ ಆಂಟಿ, ನನ್ನ ಫೋನ್ ನನಗೆ ಕೊಡು ಅಂತ ಕೇಳ್ತೀನಿ ತಡಿ. ಆಂಟಿ, ಫೋನ್ ಮಾತಾಡಿದ್ದಾಗಿದ್ರೆ ನನಗೆ ಫೋನ್ ಕೊಡಂಟಿ. ನಾನು ಯಾರನ್ನ ಒಬ್ರನ್ನ ಮೀಟ್ ಮಾಡ್ಬೇಕಂತ ಹೇಳಿನಲ್ಲ, ಅವರು ಫೋನ್ ಮಾಡ್ತಾವ್ ನೋಡಂಟಿ. ನಿನ್ ಕೈ ಮುಗಿತೀನಿ, ಫೋನ್ ಕೊಡಂಟಿ. ತಡಿಯ ಮೋಷಣನ, ನಾನು ನನ್ನ ಗಂಟಗಿನ್ನ ಏನೇನೋ ಹೇಳ್ಬೇಕು. ಏನೇನೋ ಬದುಕು ಅರ್ಧ ಮಾಡಿ ಬಿಟ್ಟು ಬಂದಿದ್ದೀನಿ. ಅವೆಲ್ಲ ನಾನು ಸಾಕಾಗಿ ಹೋಗ್ತೀನಿ ಇಲ್ಲಿಂದನ. ಹೋಗಿ ಮಾಡಕ್ ಆಗಲ್ಲ ಕಣವ. ಅದಕ್ಕೆ ನಾನು ಹೋಗೋದಕ್ಕೆಲ್ಲ ಮಾಡಿ ಮುಗಿಸ್ಲಿ ಅಂತ ಹೇಳೋಣ ಅಂತ ಫೋನ್ ಮಾಡಿದ್ದೀನಿ. ತಡಿಯ ಕ್ಷಣ, ಒಂದ್ 5 ನಿಮಿಷ ತಡಿಯವ ಕೊಟ್ಟೆ. ನಾನೇನು ಕೂಲಿ ಹಾಳು ಮಾಡ್ಕೊಂಡವಳು. ಸುಮ್ಮನೆ ಅದು ಯಾರ್ದ ಅಮ್ಮನಿದು ಫೋನ್ ಕೊಟ್ಟು ಬಾ, ಸುಮ್ಮ ಮನೆ ಕಡೆಗೆ ಹೋಗಿರೋ ಕೆಲಸ ಮುಗಿಸ್ಕೊಂಡು. ನೀನಿರ್ವರ ಕಣೆ, ನೀನು ಸೋರಿಯಾದಳು ನೀನು. ಬಿಟ್ಟಿ ಫೋನ್ ಸಿಕ್ಕೈತಿ ಅಂತ ಏನ್ ಫೋನ್ ಮಾಡಿ ಅದನ್ನ ಮಾಡು ಇದನ್ನ ಮಾಡು, ಬಟ್ಟೆ ಎತ್ತಾಕು, ಎಮ್ಮಿ ನೀರಿಕು ಕರಿ ನೀರಿಕು ಅಂತ ಹೇಳಿದ್ಯಾತು. ಸುಮ್ಮನೆ ಅಲ್ಲಿ ಫೋನ್ ಕೊಟ್ಟು ಮಾಡಿ ಆ ಅಮ್ಮ ಯಾರ್ಗ ಫೋನ್ ಮಾಡ್ಬೇಕು ಅಂತ ಹೇಳ್ತೈತಲ್ಲ, ಫೋನ್ ಕೊಟ್ಟು ಅದೇನ್ ನಿನ್ ಬದುಕು ಮುಗಿಸ್ಕೊಂಡ್ ಬಾ. ನಾನೇನ ಎಮ್ಮ ಫೋನ್ ಹೊತ್ಕೊಂಡು ಹೋಗಲ್ಲ, ನೀನಿರ್ಬಾರ ನೀನು. ಅದು ಇದು ಬದುಕಿ ಹೇಳ್ತಾಳೆ ಯಾರು ಮಾಡಾರು ಅಂತೇಳಿ ಹಿಂಗೆ ಹೇಳ್ತಿದ್ಯಾ. ಅದೇ ನೋಡಿ, ನಾನು ದೇವ್ರನ್ನೇ ನಾನು ಸುಳ್ಳು ಹೇಳಕ್ಕಿಲ್ಲ.
ಹಿಂಗೆ ಹಿಂಗೆ ನನ್ ತವ್ರ ಮನೆಗೆ ಹೋಗ್ಬಿಡ್ತೀನಿ. ಮತ್ತೀಗ ನೋಡಿ ಇನ್ನ ಒಂದು ಬದುಕಿ ಹೇಳೋದ್ ಮಾತೆ. ಮತ್ತೀಗ ಹೊರಗೆ ಕಡ್ಲೆಕಾಳು ಒಂದೊಂದು ಉಳಾಡಿದ್ವು, ಕಡ್ಲೆಕಾಳುನು ಆಮೇಲೆ ತೊಗರಿ ಕಾಳುನು ಒಂದೊಂದು ಉಳಾಡಿದ್ವು. ಎಲ್ಲ ನಾವು ಹೊರಗೆ ಹಾಕಿತೀನಿ. ಯಾಕೆ ನೋಡು ಮಾಡಾದಂಗ ಆಗೈತಿ. ಆಮೇಲೆ ನಾನು ಬರೋತಿಗೆ ರಪ ಒಂದು ಎಲ್ಲ ನೆನ್ಗಿದ್ದು ಮೊಳಕೆ ಆದವು. ಅವನು ಎಲ್ಲ ಎತ್ತಿಕಾಯ ಒಂದೀಟ. ಏ ಬಿಡಿ, ಅವನಿಂದ ಎತ್ತಿಕದು ಒಂದೇ ಸರಿ ಮಿಲ್ಗೆ ಹಾಕಿಸ್ಕೊಂಬಂದು ಎಲ್ಲನ ನೀಟಾಗಿ ಬೆಳಕಾಳು ಮಾಡಿಕಿರ್ತೀನಿ. ನೀನ್ ಬರೋತಿಗೆ ಬಂದಳೆ ನಾ ಬೆಳಕಾಳು ಹಾಕಿ ಉಳ್ಳ ಮಾಡಿ ಒಬ್ಬಟ್ಟು ಮಾಡಿ ಅಂತ ಹೆಂಗ ಹೀಗೆ ಮಾಡಕ್ ಆಗ್ತಾನಿಲ್ಲ ಕಣಿ. ಹೋಗಿರೋ ಬದುಕು ಮುಗಿಸ್ಕೊಂಡು ಅಪ್ಪನ್ ಬರೋಣ ಬಂದು ಎತ್ತಿಕೋಣ. ಈ ಹೊಲಕ್ಕೆ ಹೋಗಿರೋರು ಬಂದು ಎತ್ತಿಕ್ತಾರೆ ಮಾಡ್ತಾರೆ ಅನ್ನೋದು ಜ್ಞಾನಮತಿ ಬೇಡವೇ ನಿನಗೆ? ಜೊತೆದು ಉಳ್ಳಿಕಾಳು ಎತ್ತಿಕ್ಕು ಬೆಳೆಕಾಳು ಎತ್ತಿಕ್ಕು ಅಂತ ತಲೆ ತಿಂತಾಳು ಫೋನ್ ಮಾಡಂಗೆ. ಅಲ್ಲ ಹೋಗಳು ಸಿರಕ್ಕೆ ಅಚ್ಕಟ್ಟೆ ಎಲ್ಲ ಬದುಕು ಮುಗಿಸ್ಕೊಂಡು ಹೋಗ್ಬೇಕಾನೆ. ನಿನಗೆ ಜ್ಞಾನಮತಿ ಇರ್ಲಿಲ್ವಿ? ಅಲ್ಲ ಮಾಡ್ಬೋರಂಗ ಆಗೈತಿ. ಹಿಂಗೆಲ್ಲ ಹೋದ್ರೆ ಆಯಪ್ಪನ ಹೊಲಕ್ಕೆ ಹೋಗ್ಯಾನೆ ಅದು ಹೆಂಗ್ ಬಂದು ಎತ್ತಿಕ್ತಾನೆ ಎಂಬುದ ಯಪ್ಪ ಹೆಂಗನ ಮಾಡ್ತಾ ನೋಡು. ನಾನು ಫೋನ್ ಕಟ್ ಮಾಡ್ತೀನಿ. ನನಗೆ ಏನೋ ಕೆಲಸ ಐತೆ ಅರ್ಜೆಂಟ್. ಕರೆಂಟ್ ಬೇರೆ ಬಂದೈತಿ, ನೀರ ಬಿಡ್ತಾ ಇದೀನಿ. ಡ್ರಿಪ್ ಪಪ್ಪ ಚೆಕ್ ಮಾಡಿ ಇವ್ರದೊಂದಿದು ಈಗಲೇ ನೀರಿಲ್ಲ ಬೋರ್ಗಳಿಗೆ ಅಂತ ಎಲ್ಲ ಗೋಳಾಡ್ತಾ ಇದೀವಿ. ಫೋನ್ ಮಾಡಿ ಹಂಗೆ ತಲೆ ತಿಂತಾಳೆ. ಏಯ್ ಇಕ್ಕತ್ತ ಫೋನ್ ಅಂತ ಸಾಕತ್ತ ನೋಡಯ್ಯ. ನೀನ್ ಹಿಂಗ ಅವತ್ತಾಕಿ ದೇವರಣೆಗೂ ನಮ್ಮ ಅಪ್ಪನೆಗೂ ನಾನು ಹಿಂಗೆ ತೋರ್ ಮನೆಗೆ ಹೋಗ್ಬಿಡ್ತೀನಿ ಅಷ್ಟೇ. ನಾವೇ ಈಗಲೇ ಮಳಿಲ್ಲ ಬೆಳಿಲ್ಲ ಅಂತ ಒದ್ದಾಡ್ತಾ ಇದೀವಿ. ತೋರ್ ಮನ್ಗನ ಹೋಗು ಯಾ ಮನ್ಗನ ಹೋಗು ಇಡು ಫೋನ್ ಅಂತ ತಲೆ ತಿನ್ಬೇಡ. ಈ ಸದ್ಯ ಈಗ ಕರೆಂಟ್ ಕೊಟ್ಟಿರೋದೇ ಹೆಚ್ಚು ನೀರ್ ಐಸ್ ಅಂತ ಆಟ್ಕೆ ಅಂದ್ರೆ ಇವಳು ಒಬ್ಳು ಫೋನ್ ಮಾಡಿ ತಲೆ ತಿಂತಾಳೆ. ತೋರ್ ಮನ್ಗನ ಹೋಗು ಗಂಡನ ಮನ್ಗನ ಹೋಗು ಇಡು ಫೋನ್. ಆಂಟಿ ಕೊಡಿ ಆಂಟಿ ಫೋನ ಬೇಗ ಕೊಡಿ ಆಂಟಿ. ಯಾರನ್ನ ಮೀಟ್ ಮಾಡ್ಬೇಕು ಅಂತಿದ್ನಲ್ಲ ಅವರು ಅದಾಗ್ಲ ಫೋನ್ ಮಾಡ್ತಾವ್. ಕೊಡ ಆಂಟಿ. ಏ ತಡಿಯಮ್ಮ ಒಂದಿದ್ದ ನಮ್ಮ ಅಣ್ಣಗೆ ಫೋನ್ ಮಾಡ್ಕೊಡ್ತೀನಿ. ನೋಡು ನನ್ ಗಂಡ ಹೆಂಗೆ ಹೇಳ್ತಾನೆ ತೋರ್ ಮನ್ಗೆ ಹೋಗಂತಾನ. ಅವೈಗಿ ನೋಡ್ದಪ್ಪ ಮಾನ ಮರ್ಯಾದಿರ್ಬೇಕು. ಅಲ್ಲ ಹೆಣ್ಮಕ್ಳು ಅನ್ನ ಇದೆಂತದು ಗೌರವ ಬೇಡವೇನಮ್ಮ ಅವನಿಗೆ. ಸೊರಿಯಾಗಿ ಬುದ್ಧಿ ಕಲಿಸ್ತೀನಿ ತಡಿ. ನಮ್ಮ ಅಣ್ಣ ತಗುನು ಹಿಂಗೆಲ್ಲ ಅಂದ ಅಂತ ಹೇಳ್ತೀನಿ ತಡಿ. ಅವಾಗ ಗೊತ್ತಾಗ್ತೈತಿ ಇವ ಹಿಂಗ್ ಸೊರಿಯಾಗಿ ಏರಿರ್ತಾರೆ ಎಲ್ಲ ಬಂದು ನಮ್ಮ ಅಣ್ಣಯ್ಯನು ನಮ್ಮ ಅಮ್ಮಯ್ಯ ನಮ್ಮ ಅಪ್ಪ ಎಲ್ಲ. ಆಂಟಿ ಆಂಟಿ ಒಂದೇ ಒಂದ್ ನಿಮಿಷ ಫೋನ್ ಮಾಡ್ಕೊಡ್ತೀನಿ. ಆಮೇಲೆ ಯಾರ ತಕ್ಕನ ಮಾತಾಡ್ಕೊಂಡ್ ಮೇಲಿದ್ ಕೊಡ ಆಂಟಿ. ಇಲ್ಲಿ ತಡಿಯಮ್ಮ ಕೊಡ್ತೀನಿ ಒಂದೇ ನಿಮಿಷ ನಾನು ಮಾತಾಡೋದು. ಆಂಟಿ ಆಂಟಿ ಒಂದೇ ಒಂದ್ ನಿಮಿಷ ಕೊಟ್ಟೆ. ಹಲೋ ಹಲೋ ಎಲ್ಲಿದ್ಯಾ? ಅಯ್ಯೋ ಅದಾ ಇಲ್ಲಿ ಒಂದು ಆಂಟಿ ನನ್ನ ಫೋನ್ ಇಸ್ಕೊಂಡು ಮಾತಾಡ್ತಾ ಇದ್ರು, ಅದಕ್ಕೆ ಬಿಸಿ ಬರ್ತಾ ಇತ್ತು. ಹೇ ಇಲ್ಲ ಇಲ್ಲ ನಾನು ಯಾರ ಹತ್ರ ಮಾತಾಡ್ಲಿ? ಆಂಟಿ ಅವ್ರ ಯಜಮಾನ್ರಿಗೆ ಫೋನ್ ಮಾಡಿದ್ರು. ಸರಿ ಬಾ ಇಲ್ಲೇ ಇದ್ದೀನಿ. ಅಲ್ಲೇ ಸರಿ ಬಾ. ಅಯ್ಯೋ ಈ ಆಂಟಿಯಿಂದ ನನ್ನ ಹುಡುಗನ ಹತ್ರ ಎಲ್ಲ ಬಯಸ್ಕೊಳಂಗಾಗುತ್ತಾ ಏನ್ ಕತೆನ? ಅಯ್ಯೋ ಏನಪ್ಪ ಮಾಡೋದು. ಮೊದ್ಲೇ ಅವ್ನ್ ಸಿಟ್ಕಂತಾನೆ. ಯಾರ ಹತ್ರ ಇಷ್ಟೊತ್ತಿನ ತಕ್ಕ ಮಾತಾಡ್ತಾ ಇದ್ದೆ ಅಂತ ಬೇರೆ ಕೇಳ್ದ. ಈಗ ಬತ್ತಿದಂಗೆ ಕೇಳ್ತಾನೆ. ಏನಪ್ಪಾ ಹೇಳೋದು? ಯಾಕಾದ್ರ ಕಬೇಕು? ಇವ್ ಆಂಟಿ ಇಲ್ಲೇ ಇತ್ತಲ್ಲ, ಇವ್ ಆಂಟಿನ ಮಾತಾಡ್ತಿದ್ರು ಅಂತ ಹೇಳಿದ್ರೆ ಅವಾಗ ಸುಮ್ಕ ಆಗ್ತಾನೆ. ಅಲ್ಲ ರಶ್ಮಿ, ನಾನು ಆಗ್ಲಿಂದ ಫೋನ್ ಮಾಡ್ತಾನೆ ಇದ್ದೀನಿ. ನೀನ್ ಫೋನ್ ವೇಟಿಂಗ್ ಅಂತ ಬರ್ತಾ ಇದೆ. ಯಾರ ಹತ್ರ ಮಾತಾಡ್ತಾ ಇದೆ? ಅಟ್ಲೀಸ್ಟ್ ನಾನು ಫೋನ್ ಮಾಡ್ತಿದ್ದೀನಲ್ಲ, ಕಟ್ ಮಾಡಿ ನಾನು ಯಾಕೆ ಮಾಡಿದೆ ಅಂತ ಕೇಳಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್ ಇಲ್ವಾ ನಿನ್ಗೆ? ಅಯ್ಯೋ ರಾಜು ನಾನಲ್ಲ, ಈ ಆಂಟಿ ಅವ್ರ ಗಂಡನ ಹತ್ರ ಫೋನ್ ಮಾತಾಡ್ತಾ ಇದ್ರು, ಅದಕ್ಕೆ ಬಿಸಿ ಬಂದೈತೆ. ನಾನು ಯಾರ ಹತ್ರ ಮಾತಾಡ್ಲಿ ಹೇಳು? ನಾನೆಲ್ಲ ಮಾತಾಡಿದ್ದು ಈ ಆಂಟಿ. ಯಾಕಮ್ಮ ಸುಳ್ಳು ಹೇಳ್ತೀಯ? ಆಗ್ಲಿಂದ ಅದ್ ಯಾರ್ದ ಕೊಟ್ಟು ಮಾತಾಡಿದ್ದೆ ಸುಮ್ನೆ ಈಗ ನಾನು ಇಲ್ಲಿದ್ದೀನಿ ಅಂತ ನನ್ನ ಮೇಲೆ ಹೇಳ್ತೀಯಲ್ಲಮ್ಮ ಹುಡುಗನ್ ಕುಟೆ. ನೀನಿರ್ವರ ಕಣಮ್ಮ ನೀನು. ನಾನು ನಿನ್ ಫೋನೇ ಇಸ್ಕೊಂಡಿಲ್ಲ. ಅದ್ ಹೆಂಗ್ ನಾನು ನನ್ ಗಂಡನ್ ಕೊಟ್ಟು ಮಾತಾಡಕ್ ಆಗ್ತೈತಿ? ಏನಂಟಿ ಈ ತರ ಎಲ್ಲ ಹೇಳ್ತಾ ಇದ್ದೀರಾ? ಅಲ್ಲ ನೀವೇ ಅಲ್ವಾ ಆಗ್ಲಿಂದ ನಿಮ್ ಯಜಮಾನ್ರಿಗೆ ಫೋನ್ ಮಾಡ್ಬಿಟ್ಟು ಬಟ್ಟೆ ಎತ್ತಿಡು ಮಳೆ ಬರಂಗಾಗೈತೆ, ಆ ಕಾಳ್ಗಳೆಲ್ಲ ಎತ್ತಿಡು ಅಂತ ಹೇಳ್ತಾ ಇದ್ರಿ. ತವ್ರ ಮನೆಗೆ ಹೋಗ್ತೀನಿ ನೀವು ನೀಟಾಗಿ ಮಾತಾಡ್ಲಿಲ್ಲ ಅಂದ್ರೆ ಅಂತೆಲ್ಲ ಮಾತಾಡಿ ಈಗ ನೋಡಿದ್ರಿ ಈ ತರ ಹೇಳ್ತಾ ಇದ್ದೀರಲ್ಲ ಆಂಟಿ. ಅಲ್ಲ ಆಂಟಿ ಸುಳ್ಳು ಯಾಕೆ ಆಂಟಿ ಹೇಳ್ತಿದ್ದೀರಾ? ನೀವೇ ಅಲ್ವೇ ಆಂಟಿ ಇಷ್ಟೊತ್ತು ಫೋನಲ್ಲಿ ಮಾತಾಡಿದ್ದು? ಏ ರಶ್ಮಿ ಸುಮ್ಮನೆ ಇರು. ಅವ ಆಂಟಿ ಯಾಕೆ ಸುಳ್ಳು ಹೇಳ್ತಾರೆ? ನೀನೇ ಯಾರ್ದ ಕೊಟ್ಟು ಮಾತಾಡಿ ಈಗ ಅವ ಆಂಟಿ ಮೇಲೆ ಆಗ್ತಾ ಇದೆಯೇನೋ. ಹೆಂಗೋ ಅವ ಆಂಟಿ ಇಲ್ಲೇ ಇದ್ದಾರೆ, ನಾನು ಸುಳ್ಳು ಹೇಳಿರು ನಾನು ಕೇಳ್ತೀನಿ ಅಂತ ಹೇಳ್ಬಿಟ್ಟು ಅವ ಆಂಟಿ ಮೇಲೆ ಹೇಳ್ತಾ ಇದೀಯಾ? ಅಯ್ಯೋ ಇಲ್ಲ ರಾಜು, ಆ ಆಂಟಿ ಸುಳ್ಳು ಹೇಳ್ತಾ ಇದ್ದಾರೆ. ಬೇಕಾದ್ರೆ ಆ ನಂಬರಿಗೆ ಮತ್ತೆ ಫೋನ್ ಮಾಡಿ ಕೊಡ್ಲಾ ಕೇಳ್ತೀಯಾ? ಇವ್ರ ಯಜಮಾನ್ರಿಗೆ ಫೋನ್ ಮಾಡಿದ್ದು. ನಾನು ಯಾಕೆ ಸುಳ್ಳು ಹೇಳಿ ಹೇಳು? ಅಮ್ಮ ತಾಯಿ ಯಾರಿಗೂ ಮಾಡಬೇಡ. ನಾನು ಇವತ್ತು ನನ್ನ ಬರ್ತ್ಡೇ ಖುಷಿಯಾಗಿ ನಿನ್ನ ಜೊತೆಗೆ ಇರೋಣ ಅಂತ ಬಂದೆ. ಇಲ್ಲೇ ನನಗೆ ಮೂಡ್ ಅಪ್ಸೆಟ್ ಆಯ್ತು. ಇನ್ನು ಯಾವ ಬರ್ತ್ಡೇನೋ ಏನೋ ನನಗಂತೂ ತುಂಬ ಬೇಜಾರಾಗ್ತೈತೆ. ನಾನು ವಾಪಸ್ ಹೋಗ್ತಾ ಇದ್ದೀನಿ. ರಾಜು ಆ ಥರ ಎಲ್ಲ ಮಾಡಬೇಡ ರಾಜು. ನಿಜವಾಗ್ಲೂ ನಾನು ಯಾರಿಗೂ ಫೋನ್ ಮಾಡಿಲ್ಲ, ಈ ಆಂಟಿನೇ ಫೋನ್ ಮಾಡಿದ್ದು ರಾಜು. ನನ್ನ ಮಾತು ನಂಬು. ಬೇಕಾದ್ರೆ ಇದ್ರಾಗೆ ನಂಬರ್ ಐತಲ್ಲ, ಆ ನಂಬರಿಗೆ ಮಾಡ್ಕೊಡ್ತೀನಿ ಕೇಳು ರಾಜು ಬೇಕಾದ್ರೆ. ಅಯ್ಯೋ ದೇವ್ರಿ ನಗು ಗೊತ್ತೈತೆ. ಅಲ್ಲ ಫೋನ್ ಮಾಡ್ಕೊಡ್ತಾಳಂತ ಫೋನ್, ಅದ್ರಾಗ ನಂಬರ್ ಇದ್ರಲ್ವೇ ಫೋನ್ ಮಾಡ್ಕೊಡೋದು. ನಾನು ನನ್ನ ಗಂಡ ನಂಬರ ಫೋನ್ ಡಿಲೀಟ್ ಮಾಡಿದೀನಿ. ಇನ್ ಹೆಂಗ್ ಬರ್ತೈತೆ ಫೋನ್ ಮಾಡಕ್ಕೆ? ಅಯ್ಯೋ ಭಗವಂತ ನಗು ಬರ್ತೈತೆ. ನಿಮ್ಗೂ ನಗು ಬರ್ತಾಯ್ತಾ? ಸರಿ ನಗೋದ್ಕಿಂತ ಮುಂಚೆಗೆ ಮಾರಿದಾಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ. ಸರಿ ನಾನು ನನ್ನ ಗಂಡ ಫೋನ್ ಮಾಡಿದ್ದೀನಿ ಅಂತ ಹೇಳ್ತಿದ್ಯಾ ಅಲ್ವೇ? ಸರಿ ಇವಾಗ ಅದ್ರಾಗ ನಂಬರ್ ಇರ್ಬೇಕಲ್ವೇ? ಈಗ ಮಾಡ್ಕೊಡು ನೋಡೋಣ. ನನ್ನ ಗಂಡ ಕೂಟ ಆ ಹುಡುಗನು ಮಾತಾಡ್ಲಿ. ನಾನು ಫೋನ್ ಮಾಡಿದ್ನೆ ಇಲ್ವೇ ಎಂಬುದು ನನ್ನ ಗಂಡನೇ ಹೇಳ್ತಾನೆ. ಆವಾಗ ಈ ಹುಡುಗ ಗೊತ್ತಾಗ್ತೈತಿ ನೀನ್ ಸುಳ್ಳು ಹೇಳ್ತಿದ್ಯೋ ನಾನು ಸುಳ್ಳು ಹೇಳ್ತಿದ್ದೀನೋ ಅಂತಾನೆ. ಇದ್ರಾಗ ನಂಬರೇ ಇಲ್ಲ. ಕಿಲಾಡಿ ಆಂಟಿ ಇದ್ರಾಗಿರೋ ನಂಬರ್ ಡಿಲೀಟ್ ಮಾಡ್ಬಿಟ್ಟಾರೆ. ಏನಪ್ಪ ಮಾಡೋದು? ಇವನಿಗೆ ಮೊದಲೇ
ಹೇಳ್ಬೇಕು. ಅಲ್ಲ ನನಗೆ ಆ ಫೋನ್ ಇಡ್ಕೆಮಕ್ಕೆ ಬರಕಿಲ್ಲ ಅಂತದ್ರಾಗೆ ಅದು ಯಾತದೋ ಒಂದಲ್ಲ ಯಾತದೋ ಡಿಲೀಟ್ ಮಾಡಕ್ಕಿನ್ನ ಹಂಗಮ್ಮ ಬೋತೈತಿ. ಹೇಳಿರು ನಂಬ ಅಂತ ಸುಳ್ಳು ಹೇಳವ. ನೋಡಪ್ಪ ನಿಜವಾಗ್ಲೂ ನಾನು ನನ್ಗೆ ಅಂಡುಗೂ ಫೋನ್ ಮಾಡಿಲ್ಲ, ನಾನು ಆ ಅಮ್ಮನ ಫೋನು ಮುಟ್ಟಿಲ್ಲ ಕಣಪ್ಪ. ಈ ಹುಡುಗಿನ ಯಾರ್ದ ಕುಟೆ ಆಗ್ಲಿಂದ ಮಾತಾಡಿದ್ದೆ 1 ಗಂಟೆ ಗಟ್ಲೆ ಮಾತಾಡಿಲ್ಲಪ್ಪ ಅಲ್ಲಿ ಬಿಟ್ಕೊಂಡು. ಅದು ಯಾರು ಕೊಟ್ಟು ಮಾತಾಡಿಲ್ಲೋ ಏನ್ ಕತೆನೋ ನಂಗೇನಪ್ಪ ಗೊತ್ತು. ನನಗೆ ಏನಾಗಣ ಅಂತ ಇಲ್ಲಿ ಸುಮ್ಮನೆ ನಿಂತ್ಕೊಂಡು ನೋಡ್ತಿದ್ದಿ. ರಶ್ಮಿ ನೀನ್ ಭಾರಿ ಒಳ್ಳೆ ಹುಡುಗಿ ಅಂತ ಅನ್ಕೊಂಡಿದ್ದೆ. ನನ್ಗೆ ಇವತ್ತು ತುಂಬಾ ಬೇಜಾರಾಗ್ತೈತಿ. ನಾನು ಇವತ್ತಾಗ್ಲೂ ನನ್ನ ಬರ್ತ್ಡೇ ಇರೋದಕ್ಕೆ ನಿನ್ನ ನಾವು ಹೋಟ್ಲಿಗೆ ಕರ್ಕೊಂಡು ಹೋಗೋಣ, ಪಾರ್ಕಿಗೆ ಕರ್ಕೊಂಡು ಹೋಗೋಣ, ಪಿಕ್ಚರಿಗೆ ಕರ್ಕೊಂಡು ಹೋಗೋಣ, ಇವತ್ತಾಗ್ಲೂ ನಿನ್ ಜೊತೆಗೆ ಸುತ್ತಾಡೋಣ ಅಂತ ಅನ್ಕೊಂಡಿದ್ದೆ. ನೀನ್ ಈ ತರ ಮೋಸ ಮಾಡ್ತೀಯ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ಅಯ್ಯೋ ರಾಜು ಪ್ಲೀಸ್ ರಾಜು, ಈ ಆಂಟಿ ಮಾತ್ರ ಕೇಳ್ಬೇಡ ರಾಜು, ನಿನ್ ಕೈ ಮುಗಿತೀನಿ ರಾಜು. ಆಂಟಿ ಏನ್ ಆಂಟಿ ನೀವು ನಮ್ಮಿಬ್ರು ಮಧ್ಯೆಗೆ ಈ ತರ ಬತ್ತಿ ಇಟ್ಬಿಟ್ರಲ್ಲ ಆಂಟಿ. ಅಲ್ಲ ಆಂಟಿ ನೀವ್ ಯಾರೋ ಏನೋ ನಾನು ನೋಡಿಲ್ಲ ಮಾಡಿಲ್ಲ, ಏನೋ ಬಿಡು ಫೋನ್ ಕೇಳಿದ್ರಲ್ಲ ಕೊಡೋಣ ಅಂತ ಕೊಟ್ರೆ ಈ ತರ ನಮ್ಮ ಮಧ್ಯೆನೆ ಫಿಟ್ಟಿಂಗ್ ಇಡ್ತಾ ಇದೀರಲ್ಲ ಆಂಟಿ. ಆಂಟಿ ಇದು ನಿಮ್ಗೆ ಸರಿನೇನು ಹೇಳ ಆಂಟಿ. ಆಂಟಿ ಪ್ಲೀಸ್ ಅವ್ನಿಗೆ ಹೇಳ ಆಂಟಿ ನಾನೇ ಫೋನ್ ಮಾಡಿದ್ದು ಅಂತಾನ. ಇಲ್ಲಾಂದ್ರೆ ಅವ್ನು ನನ್ನ ಬಿಟ್ಬಿಟ್ಟು ವಾಪಸ್ ಹೋಗ್ತಾನೆ, ತಿರ್ಗಾ ಮಾತಾಡ್ಸಲ್ಲ ಏನಿಲ್ಲ. ನನಗೆ ಅವ್ನು ಮಾತಾಡಿಸ್ಲಿಲ್ಲ ಅಂದ್ರೆ ನನಗೆ ನಿದ್ದೆನೂ ಬರಲ್ಲ, ಊಟನೂ ಸೇರಲ್ಲ. ಆಂಟಿ ಪ್ಲೀಸ್ ಆಂಟಿ ನಿನ್ ಕೈ ಮುಗಿತೀನಿ ಆಂಟಿ, ಹೇಳಿ ಆಂಟಿ ನಾನೇ ಫೋನ್ ಮಾಡಿದ್ದು ನನ್ನ ಗಂಡಂಗೆ ಅಂತ. ನೋಡು ರಶ್ಮಿ, ಇನ್ ಯಾವತ್ತು ನೀನ್ ನನಗೆ ಫೋನ್ ಮಾಡ್ಬೇಡ, ಮೆಸೇಜ್ ಮಾಡ್ಬೇಡ, ಆಮೇಲೆ ನನ್ನ ಮಾತಾಡಿಸ್ಲೇಬೇಡ ನೀನು. ನಾನು ನಿನ್ನ ಭಾರಿ ಒಳ್ಳೆ ಹುಡುಗಿ, ಸಂಪ್ರದಾಯಸ್ಥೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನ್ ಇಂತ ನೀಚ್ ಕೆಲಸ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ನೀನ್ ಯಾರು ಕೊಟ್ಟು ಇಷ್ಟೊತ್ತು ಲಾವ್ ಹೊಡಿತಿದ್ದೋ ಅವ್ರ ಜೊತೆಗೆ ಇದ್ಬಿಡು. ನನ್ನ ಸವಸ ನಿನಗೆ ಬೇಡ, ನಿನ್ ಸವಸ ನನಗೆ ಬೇಡ. ನಾನು ಹೋಗ್ತಾ ಇದ್ದೀನಿ. ನನ್ಗೆ ಇವತ್ತು ಎಷ್ಟು ಖುಷಿಯಾಗಿ ಬಂದು ಅಷ್ಟೇ ಬೇಜಾರಾಗ್ತೈತೆ. ನಾನು ಹೋಗ್ತಾ ಇದ್ದೀನಿ. ಗುಡ್ ಬಾಯ್. ಅಯ್ಯೋ ಆಂಟಿ ನಿಮ್ ಕೈ ಮುಗಿತೀನಿ ಆಂಟಿ, ಹೇಳಿ ಆಂಟಿ ಅವ್ನ್ಗೆ ನಾನೇನಾ ಫೋನ್ ಮಾಡಿದ್ದು ನನ್ ಗಂಡುಗೆ ಅಂತ, ಹೇಳಿ ಆಂಟಿ ಪ್ಲೀಸ್ ಆಂಟಿ. ಏನಂಟಿ ಹೇಳ್ತಾ ಇದ್ದೀರಾ? ಈಗ ಅವಳು ಅಳ್ತಾ ಇದ್ದಾಳೆ ಅಂತ ಸುಳ್ಳು ಹೇಳ್ತಾ ಇದ್ದೀರಾ ಮತ್ತೆ ನೀವು? ಅವಳ ತರನ ನಾ ಈ ಹೆಂಗಸ್ರು ನಂಬರ್ದು ಅನ್ನೋದು ಇದಕ್ಕೆ ಆಂಟಿ. ನೋಡಿ ಆಂಟಿ, ನಾನು ನೀವೇನು ಹೇಳಿದ್ರು ಕೇಳಲ್ಲ. ನನ್ನ ಪಾಡಿಗೆ ಬಿಟ್ಬಿಡ್ರಿ. ನಾನು ನನ್ನ ಮನೆಗೆ ವಾಪಸ್ ಹೋಗ್ತಾ ಇದ್ದೀನಿ. ಅಯ್ಯೋ ಪಾಪ ನನ್ನ ಕ್ಷಮಿಸ್ಬಿಡಪ್ಪ. ಮೊದಲ ನಾನು ಈಟತ್ತು ಮಾಡಿದ್ದು ತಮಾಷೆಗಾಗಿ ಕಣಪ್ಪ, ಬೇಜಾರು ಮಾಡ್ಕೋಬೇಡ. ಆ ಹುಡುಗಿ ಪಾಪ ಯಾರಿಗೂ ಫೋನ್ ಮಾಡಿ ಮಾತಾಡಿಲ್ಲ. ನನ್ನ ಗಂಡಗ್ ಬೇಕು ಅಂತಾನೆ ಫೋನ್ ಮಾಡಿ ಸುಮ್ನೆ ಅವನ್ ತಲೆ ತಿಂದೆ. ನೀನ್ ಫೋನ್ ಮಾಡ್ತಾ ಇರೋದ್ ನಾನು ನೋಡ್ದೆ. ಮೈ ಲವ್ ಅಂತ ಸೇವ್ ಮಾಡ್ಕೊಂಡಿರ್ಲಿ ಹುಡುಗಿ. ಅದಕ್ಕೆ ಹೆಂಗೂ ಯಾರನ್ನ ಮೀಟ್ ಮಾಡ್ಬೇಕು ಗೊತ್ತೇರೆ ಅಂತ ಹೇಳ್ತಿರ್ಲಲ್ಲ, ನೀನೇ ಬತ್ತೀಯ ಅಂತ ನನ್ಗನ್ನಿಸ್ತು. ಅದಕ್ಕೆ ನೋಡೋಣ ನಿಮ್ ಪ್ರೀತಿ ಎಷ್ಟು ಸ್ಟ್ರಾಂಗ್ ಅಂತ ಪರೀಕ್ಷೆ ಮಾಡೋಣ ಅಂತ ಈ ತರ ಎಲ್ಲ ಮಾಡ್ದೆ ಕಣಪ್ಪ. ಬೈಕೆ ಬೇಡ ಆಂಟಿ. ಏನ್ ಆಂಟಿ ನೀವು ಇಂತರಾಗಿದ್ದೀರಾ? ಇವತ್ತು ನನ್ನ ಬರ್ತ್ಡೇ, ನಾನು ಇವತ್ತಾಗ್ಲೂ ಖುಷಿಯಾಗಿ ಇವಳ ಜೊತೆಗೆ ಸುತ್ತಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಗೊತ್ತಿದಂಗೆ ನೀವೇ ನನ್ನ ಮೂಡ್ ಆಫ್ ಮಾಡ್ಬಿಟ್ರಲ್ಲ ಆಂಟಿ. ಇದು ಸರಿನೇನ ಆಂಟಿ? ಅಲ್ಲ, ತಮಾಷೆ ಮಾಡೋದು ಮಾಡ್ತೀರಾ, ಈ ತರ ಯಾಕಂಟಿ ತಮಾಷೆ ಮಾಡಿದ್ರಿ? ಅಯ್ಯೋ ಪಾಪ ದಯವಿಟ್ಟು ಕ್ಷಮಿಸಪ್ಪ. ನಾವು ನಗೆಲೋಕ ಅನ್ನೋ ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡಿದೀವಿ. ಅದ್ರಲ್ಲಿ ಇದೇ ತರ ಪ್ರತಿದಿನ ಒಬ್ಬೊಬ್ರನ್ನ ಈ ತರ ತಮಾಷೆಯಾಗಿ ಯಾಮಾರಿಸ್ಬಿಟ್ಟು ವಿಡಿಯೋ ಮಾಡಿ ಯೂಟ್ಯೂಬಿಗೆ ಹಾಕ್ತಿವಿ. ಅದನ್ನ ನೋಡಿ ಜನ ಖುಷಿ ಪಡ್ತಾರೆ. ಅದಕ್ಕೆ ನಿಮ್ಮಿಬ್ರನ್ನ ಇವತ್ತು ಈ ತರ ಮಾಡ್ಬೇಕು ಅಂತ ಬಂದ್ವಿ ಅಷ್ಟೇ. ಇದು ಕೇವಲ ತಮಾಷೆಗಾಗಿ ಮಾಡಿರೋದು ಕಣಪ್ಪ. ದಯವಿಟ್ಟು ಕ್ಷಮಿಸು ಪಾಪ. ಹುಡುಗಿ ಯಾರ ಹತ್ರನೂ ಫೋನಲ್ಲಿ ಮಾತಾಡ್ತಾ ಇರ್ಲಿಲ್ಲ ಕಣಪ್ಪ. ಅಲ್ಲ ಆಂಟಿ, ತಮಾಷೆ ಅಂತ ಅಮಾಸೆ ಮಾಡಕ್ ಬಿಟ್ರಲ್ಲ. ನಾವು ಎಷ್ಟು ಖುಷಿಯಾಗಿ ಇವತ್ತು ದಿನ ಪೂರ್ತಿ ಓಡಾಡ್ಬೇಕು ಅಂತ ಆಸೆ ಪಟ್ಟಿದ್ವಿ. ಆದ್ರೆ ಒಂದೇ ನಿಮಿಷಕ್ಕೆ ನಮ್ ಕನ್ಸು ಎಲ್ಲ ನುಚ್ಚು ಮಾಡ್ಬಿಟ್ರಲ್ಲ ಆಂಟಿ. ಅಯ್ಯೋ ಹೋಗ್ಲಿ ಬಿಡಮ್ಮ, ಬೇಜಾರ್ ಮಾಡ್ಕೋಬೇಡ. ನಾಳೆ ನಿಮ್ ವಿಡಿಯೋ ನೋಡಿದ್ರು ನೀವಿಬ್ರು 100 ಕಾಲ ಸುಖವಾಗಿರ್ಲಿ ಅಂತ ಆಶೀರ್ವಾದ ಮಾಡಿದಾಗ ಖುಷಿ ಆಗುತ್ತೆ ಅಲ್ವಾ? ಆಂಟಿ, ನಾವಿಬ್ರು 100 ಕಾಲ ಸುಖವಾಗಿ ಬದುಕಿ ಬಾಳ್ಬೇಕು ಅಂತ 100 ಆಸೆ ಕನ್ಸುಗಳನ್ನ ಕಟ್ಕೊಂಡಿದೀವಿ. ಆಶೀರ್ವಾದ ಸಿಗುತ್ತೆ ಅಂದ್ರೆ ಖುಷಿ ಆಗದೆ ಇರುತ್ತೆ ಆಂಟಿ. ಹೋಗ್ಲಿ ಬಿಡು ರಶ್ಮಿ, ಬೇಜಾರ್ ಮಾಡ್ಕೋಬೇಡ. ನಾನ್ ನಿನ್ ಮೇಲಿರೋ ಅತಿಯಾದ ಪ್ರೀತಿಯಿಂದ ಈ ರೀತಿ ಎಲ್ಲ ಮಾತಾಡ್ಬಿಟ್ಟೆ. ದಯವಿಟ್ಟು ಕ್ಷಮಿಸ್ಬಿಡು ರಶ್ಮಿ. ಹೋಗ್ಲಿ ಬಿಡು ರಾಜು, ನಾನೇನ್ ಅದನ್ನ ಮನ್ಸಲ್ಲೇ ಇಟ್ಕೊಂಡಿಲ್ಲ. ಐ ಲವ್ ಯು ರಶ್ಮಿ. ಐ ಲವ್ ಯು ರಾಜು. ಒಂದ್ ನಿಮಿಷ, ಇದು ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮಗೆ ನಾವು ಕೊಡ್ತಾ ಇರೋ ಚಿಕ್ಕದಾದ ಹುಡುಗರೆ. ಹಾಗೆ ನೀವು 100 ಕಾಲ ಸುಖವಾಗಿ ಬಾಳಿ ಅಂತ ಹೇಳ್ತಾ ಹುಟ್ಟುಹಬ್ಬದ ಶುಭಾಶಯಗಳನ್ನ ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಆಂಟಿ. ಫ್ರೆಂಡ್ಸ್, ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಯ್ತಾ? ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ತರ ಇನ್ನು ಹೆಚ್ಚು ವಿಡಿಯೋಗಳಿಗಾಗಿ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.